ವಿದೇಶಿ ಮಹಿಳೆ ಸೇರಿ ಇಬ್ಬರ ಮೇಲೆ ರೇಪ್ ಕೇಸ್ ಸಂಬಂಧಿಸಿದಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಫೇಸ್ಬುಕ್ನಲ್ಲಿ ಪೋಸ್ಟ್ ಹಾಕಿದ್ದಾರೆ. ಅತ್ಯಾಚಾರ ಪ್ರಕರಣ ಇದು ಅತ್ಯಂತ ಹೇಯ ಕೃತ್ಯ. ಘಟನೆ ವರದಿಯನ್ನ ಪೊಲೀಸರಿಂದ ಪಡೆಯುವೆ ಅಂತ ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ. ಅಪರಾಧಿಗಳನ್ನ ಶೀಘ್ರ ಪತ್ತೆ ಹಚ್ಚೋಕೆ ಸೂಚಿಸಿದ್ದೇನೆ. ರಾಜ್ಯಕ್ಕೆ ಬರುವಂತ ಪ್ರವಾಸಿಗರ ರಕ್ಷಣೆಗೆ ನಮ್ಮ ಸರ್ಕಾರ ಬದ್ಧವಾಗಿದೆ. ವಿದೇಶಿ ಮಹಿಳೆ ಸೇರಿ ಇಬ್ಬರ ಮೇಲೆ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಖಂಡನೆಯನ್ನು ವ್ಯಕ್ತಪಡಿಸಿದ್ದಾರೆ. ಮುಖ್ಯಮಂತ್ರಿಗಳು ಫೇಸ್ಬುಕ್ ಖಾತೆಯಲ್ಲಿ ಪೋಸ್ಟ್ ಕೂಡ ಹಾಕಿದ್ದಾರೆ. ಅತ್ಯಾಚಾರ ಪ್ರಕರಣ ಇದು ಅತ್ಯಂತ ಹೇಯ ಕೃತ್ಯ. ಘಟನೆಯ ವರದಿಯನ್ನ ಪೊಲೀಸರಿಂದ ನಾನು ಪಡಿತೇನೆ. ಅಪರಾಧಿಗಳನ್ನ ಶೀಘ್ರ ಪತ್ತೆ ಹಚ್ಚೋಕೆ ಸೂಚಿಸಿದ್ದೇನೆ. ರಾಜ್ಯಕ್ಕೆ ಬರುವಂತ ಪ್ರವಾಸಿಗರ ರಕ್ಷಣೆಗೆ ನಮ್ಮ ಸರ್ಕಾರ ಬದ್ಧ. ಈಗಾಗಲೇ ಇಬ್ಬರು ಆರೋಪಿಗಳನ್ನ ಪತ್ತೆ ಹಚ್ಚಿ ತನಿಖೆಯನ್ನ ಮುಂದುವರಿಸಿದ್ದಾರೆ. ರಾಜ್ಯಕ್ಕೆ ಬರುವಂತ ಪ್ರವಾಸಿಗರು ಸೇರಿದಂತೆ ಪ್ರತಿಯೊಬ್ಬರಿಗೂ ರಕ್ಷಣೆ ನೀಡೋಕೆ ನಮ್ಮ ಸರ್ಕಾರ ಬದ್ಧವಾಗಿದೆ. ಇಂತಹ ಘಟನೆಗಳು ಮರುಕಳಿಸದಂತೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗುವುದು ಅಂತೇಳಿ ಫೇಸ್ಬುಕ್ ಸೇರಿದಂತೆ ಎಕ್ಸ್ ಖಾತೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ರೀತಿಯಾಗಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ, ಗಮನಿಸ್ತಾ ಇರ್ಬೋದು. ಹಾಗೆಯೇ ಘಟನೆಯ ವರದಿ ಆದ ಕೂಡಲೇ ಸಂಬಂಧಪಟ್ಟ ಪೊಲೀಸರಿಂದ ಮಾಹಿತಿಯನ್ನು ಪಡೆದು ಕಟ್ಟುನಿಟ್ಟಿನ ತನಿಖೆ ಕೈಗೊಂಡು ಅಪರಾಧಿಗಳನ್ನು ಶೀಘ್ರ ಪತ್ತೆ ಹಚ್ಚುವಂತೆ ಸೂಚಿಸಿದ್ದೇನೆ. ಪ್ರಕರಣ ಸಂಬಂಧ ಪೊಲೀಸರು ಇಬ್ಬರು ಆರೋಪಿಗಳನ್ನು ಬಂಧಿಸಿ ತನಿಖೆಯನ್ನು ಮುಂದುವರಿಸಿದ್ದಾರೆ. ರಾಜ್ಯಕ್ಕೆ ಬರುವಂಥ ಪ್ರವಾಸಿಗರು ಸೇರಿದಂತೆ ಪ್ರತಿಯೊಬ್ಬರಿಗೂ ರಕ್ಷಣೆ ನೀಡೋಕೆ ನಮ್ಮ ಸರ್ಕಾರ ಬದ್ಧವಾಗಿದೆ. ಇಂತಹ ಕೃತ್ಯವನ್ನು ಯಾರು ಮಾಡ್ತಾರೆ ಅವರ ಮೇಲೆ ಶೀಘ್ರವೇ ಕ್ರಮ ಕೈಗೊಳ್ಳೋದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ಸಾಣಾಪುರದಲ್ಲಿ ಇಸ್ರೇಲ್ ಪ್ರಜೆ ಹಾಗೆಯೇ ಹೋಮ್ ಸ್ಟೇ ಮಾಲಕಿ ಮೇಲೆ ನಡೆದಂಥ ಹಲ್ಲೆ ಹಾಗೆಯೇ ಅತ್ಯಾಚಾರ ಅತ್ಯಂತ ಹೇಯ ಕೃತ್ಯ. ಘಟನೆ ವರದಿಯಾದ ಕೂಡಲೇ ಸಂಬಂಧಪಟ್ಟ ಪೊಲೀಸರಿಂದ ಮಾಹಿತಿಯನ್ನು ಪಡೆದು ಕಟ್ಟುನಿಟ್ಟಿನ ತನಿಖೆಯನ್ನು ಕೈಗೊಂಡು ಅಪರಾಧಿಗಳನ್ನು ಶೀಘ್ರ ಪತ್ತೆ ಹಚ್ಚುವಂತೆ ಸೂಚಿಸಿದ್ದೇನೆ. ಪ್ರಕರಣ ಸಂಬಂಧ ಪೊಲೀಸರು ಇಬ್ಬರು ಆರೋಪಿಗಳನ್ನು ಬಂಧಿಸಿ ತನಿಖೆಯನ್ನು ಮುಂದುವರಿಸಿದ್ದಾರೆ ಅಂಥೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಎಕ್ಸ್ ಖಾತೆಯಲ್ಲಿ ಈ ರೀತಿಯಾಗಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಕೊಪ್ಪಳ ಜಿಲ್ಲೆಯ ಪ್ರತಿನಿಧಿ ಬಸವರಾಜ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಬಸವರಾಜ್, ಗಮನಿಸ್ತಾ ಇದ್ವಿ ಅತ್ಯಾಚಾರ ಅತ್ಯಂತ ಹೇಯ ಕೃತ್ಯ. ಸದ್ಯ ಪ್ರಕರಣದ ಕುರಿತಂತೆ ತನಿಖೆ ಎಲ್ಲಿ ಎತ್ತ ಸಾಗ್ತಾ ಇದೆ? ಪೊಲೀಸರು ಯಾವ ರೀತಿಯಾದಂಥ ತನಿಖೆಯನ್ನು ಮಾಡ್ತಾ ಇದ್ದಾರೆ? ಭಾಗದಲ್ಲಿ ಬರ್ತಕ್ಕಂತಹ ಪ್ರವಾಸಿಗರಿಗೆ ರಕ್ಷಣೆ ಇಲ್ಲ ಅಂತಕ್ಕಂಥದ್ದು ಈಗ ದೃಢಪಟ್ಟಿರ್ತಕ್ಕಂಥದ್ದು. ಏನ್ ಇಲ್ಲಿ ಬರ್ತಕ್ಕಂತಹ ಪ್ರವಾಸಿಗರು ಏನೋ ಆನೆಗುಂದಿ ಪಕ್ಕದಲ್ಲಿರ್ತಕ್ಕಂತಹ ರೆಸಾರ್ಟ್ಗಳಲ್ಲಿ ಒಂದು ಸ್ಟೇಯನ್ನ ಮಾಡ್ತಾರೆ. ತದನಂತರ ಅಲ್ಲಿ ಸುತ್ತಮುತ್ತ ಇರತಕ್ಕಂಥ ಒಂದು ಪರಿಸರದ ಸವಿಯನ್ನು ಸವಿಯೋದಕ್ಕೆ ಬಂದಂತಹ ಸಂದರ್ಭದಲ್ಲಿ ಗಂಗಾವತಿಯ ಪಕ್ಕದಲ್ಲಿರ್ತಕ್ಕಂತಹ ಸಾಯಿನಗರದ ಇಬ್ಬರು ದುಷ್ಕರ್ಮಿಗಳು ಓರ್ವ ಎಸ್ಕೇಪ್ ಆಗಿರ್ತಕ್ಕಂಥದ್ದು. ಒಟ್ಟು ಟೋಟಲ್ 3 ಜನ ಒಂದು ದುಷ್ಕರ್ಮಿಗಳಿಂದ ಒಂದು ಅತ್ಯಾಚಾರ, ಇಬ್ಬರು ಒಂದು ಮಹಿಳೆಯರ ಮೇಲೆ, ಒಂದು ವಿದೇಶಿ ಮಹಿಳೆಯ ಮೇಲೆ ಮತ್ತು ಸ್ವದೇಶಿ ಮಹಿಳೆಯ ಮೇಲೆ ಒಂದು ಅತ್ಯಾಚಾರ ಆಗಿರ್ತಕ್ಕಂಥದ್ದು. ಜೊತೆಗೆ ಓರ್ವ ವ್ಯಕ್ತಿಯ 3 ಒಂದು ನೀರಿಗೆ ತಳ್ಳಿರ್ತಕ್ಕಂಥ ಓರ್ವ ಡೆತ್ ಆಗಿದ್ರು. ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಒಂದು ಫೇಸ್ಬುಕ್ ಅಕೌಂಟ್ ಮುಖಾಂತರವಾಗಿ ಅವರು ಒಂದು ತಮ್ಮ ಬೇಸರವನ್ನು ವ್ಯಕ್ತಪಡಿಸಿರ್ತಾರೆ. ಜೊತೆಗೆ ಈಗ ಆ ಒಂದು ಕೇಸಿಗೆ ಸಂಬಂಧಪಟ್ಟಂತೆ ಒಂದು ವರದಿಯನ್ನು ತರಿಸ್ಕೊಳ್ತೇವೆ. ಅದರ ವರದಿಯನ್ನು ತರಿಸ್ಕೊಳ್ಳೋದ್ರ ಮುಖಾಂತರ ಪೊಲೀಸರು ಕೂಡ ಒಂದು ಸೂಚನೆ ಕೊಟ್ಟಿರ್ತಕ್ಕಂಥದ್ದು. ಆರೋಪಿಗಳನ್ನು ಕೂಡ ಅಷ್ಟೇ ಒಂದು ಬೇಗವಾಗಿ ಒಂದು ಅವರ ಆರೋಪಿಗಳನ್ನು ಸಹ ಹಿಡಿದಿರ್ತಕ್ಕಂಥದ್ದು. ಜೊತೆಗೆ ಆ ಒಂದು ಮಾಹಿತಿಯನ್ನು ತರಿಸಿಕೊಂಡು ತದನಂತರ ಇನ್ನೂ ಆ ಒಂದು ತನಿಖೆಯನ್ನು ಕೂಡ ಚುರುಕುಗೊಳಿಸಿ ಈ ರೀತಿಯ ಒಂದು ಘಟನೆ ಆಗದಂತೆ ಕೂಡ ಪೊಲೀಸರಿಗೆ ಕಟ್ಟುನಿಟ್ಟಿನ ಒಂದು ಕ್ರಮಗಳನ್ನ ಜರುಗಿಸ್ತೀವಿ ಅಂತ ಕೂಡ ಈಗಾಗಲೇ ಹೇಳಿರ್ತಕ್ಕಂಥದ್ದು. ಹೀಗಾಗಿ ಒಟ್ಟಾರೆ ಒಂದು ಗಂಗಾವತಿ ಭಾಗದಲ್ಲಿರ್ತಕ್ಕಂತಹ ಒಂದು ಹಂಪಿ ಮತ್ತು ಆನೆಗುಂದಿ, ಹಂಪಿಯ ಒಂದು ರಾಜಧಾನಿ ಆನೆಗುಂದಿ ಪಕ್ಕದಲ್ಲಿ ಕೂಡ ಒಂದು ಬಹಳಷ್ಟು ಪರಿಸರ ಸುಂದರವಾದಂತಹ ಒಂದು ಪರಿಸರ ಾಗಿ ಎಷ್ಟೋ ಸಿನಿಮಾಗಳು ಕೂಡ ಈ ಒಂದು ಭಾಗದಲ್ಲಿ ಶೂಟಿಂಗ್ ಆಗಿರ್ತಕ್ಕಂಥದ್ದು. ಅಂತ ಪುನೀತ್ ರಾಜ್ಕುಮಾರ್ ಆಗಿರ್ಬೋದು, ಹಾಗೆ ದುನಿಯಾ ವಿಜಯ್ ಕೂಡ ಈ ಒಂದು ಭಾಗದಲ್ಲಿ ಕೂಡ ಒಂದು ಶೂಟಿಂಗ್ ಅನ್ನು ಮಾಡಿದ್ರು. ಅಂತ ಒಂದು ಪ್ಲೇಸ್ ಅಲ್ಲಿ ಈಗ ಇಂತ ಒಂದು ಹೇಯ ಕೃತ್ಯ ಆಗಿರ್ತಕ್ಕಂಥದ್ದು. ಬಟ್ ಮಹಿಳೆಯರಿಗೆ ಈ ಒಂದು ಭಾಗದಲ್ಲಿ ರಕ್ಷಣೆ ಇಲ್ವಾ ಅಂತಕ್ಕಂಥದ್ದು ಒಂದು ಇಲ್ಲಿ ಕಂಡು ಬರ್ತದೆ. ಇಷ್ಟೆಲ್ಲ 3 ಜನ ಪುರುಷರಿದ್ರು ಕೂಡ ಅವರನ್ನ ಕಾಲುವೆಗೆ ತಳ್ಳಿ ಈ ರೀತಿ ಒಂದು ಹೇಯ ಕೃತ್ಯ ಮಾಡಿರ್ತಕ್ಕಂಥದ್ದು. ಪೊಲೀಸ್ ಇಲಾಖೆ ಕೂಡ ಇವತ್ತು ತಲೆ ತೆಗೆಸುವಂತ ಒಂದು ಕೆಲಸ ಮತ್ತು ನಾಗರಿಕ ಸಮಾಜ ಅಷ್ಟೇ ಅಲ್ಲ, ನಮ್ಮ ದೇಶ ಕೂಡ ಇವತ್ತು ಆ ಒಂದು ಘಟನೆಯಿಂದಾಗಿ ಇವತ್ತು ಎಲ್ಲ ಒಂದ್ ಕಡೆ ತಲೆ ತೆಗೆಸುವಂತ ಒಂದು ಕೆಲಸ ಆಗಿದಿನ ಅಂತಕ್ಕಂಥದ್ದು ಈಗ ನಾವು ನೋಡ್ಬೇಕಾಗ್ತದೆ. ಯಾಕಂತಂದ್ರೆ ಒಂದು ವಿದೇಶದಿಂದ ನಮ್ಮ ದೇಶದ ಒಂದು ಪ್ರವಾಸದ ಒಂದು ಸವಿಯನ್ನು ಸವಿದುಕೊಂಡು ಬಂದಂತ ಸಂದರ್ಭದಲ್ಲಿ ಇಂಥ ಒಂದು ಕೃತ್ಯ ಆಗಿರ್ತಕ್ಕಂಥ ನಿಜಕ್ಕೂ ಒಂದು ಬೇಸರದ ಒಂದು ಸಂಗತಿ ಅಂತ ಹೇಳ್ಬೋದು. ಸಂಪತ್, ಥ್ಯಾಂಕ್ ಯು ಬಸವರಾಜ್ ತಮ್ಮ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ.
ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜೀ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.